ಓಕೆ, ಇವತ್ತು ನಾವು ಒಂದು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳಿ ಒಂದು ಆ್ಯಕ್ಟಿವಿಟಿ ಮಾಡೋದು. ಏನು ಕ್ರಿಯೇಟಿವ್ ಥಿಂಕಿಂಗ್ ಅಂತ ನಾರ್ಮಲ್ ಆಗಿ ನಾವು ವಿಚಾರ ಮಾಡೋದಕ್ಕೂ ಸ್ವಲ್ಪ ಕ್ರಿಯೇಟಿವ್ ಆಗಿ ವಿಚಾರ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರ್ತದೆ. ಅದ್ರ ಬಗ್ಗೆ ನಿಮಗೆ ಅದು ಯಾವ ರೀತಿ ಅನ್ನೋದಕ್ಕೆ ಒಂದು ನಾ ಎಕ್ಸಾಂಪಲ್ ನಿಮಗೆ ಇವತ್ತು ಮಾಡ್ತೀವಿ. ಅದನ್ನು ಫಸ್ಟ್ ಏನಂತ ಹೇಳ್ಕೊಡ್ತೀನಿ, ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ. ನಿಮಗೆ ಮಾಡೋಕ್ಕೆ ಸಾಧ್ಯದ ನೀವು ಮಾಡಿರಿ, ಮಾಡೋಕ್ಕಾಗಲಿಲ್ಲ ಅಂದ್ರೆ ಫೈನಲಿ ಲಾಸ್ಟಿಗೆ ನಾನು ಹೇಳ್ತೀನಿ. ಬಟ್ ಯಾರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೋ ಅವ್ರ ಕೈಲಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಯಿತಾ? ಈಗ ಇಲ್ಲಿ ನೋಡ್ರಿ, ಟೋಟಲಾಗಿ ಎಷ್ಟು ಪೆನ್ ಇಟ್ಟಿದ್ದು ನಾನು 15 ಪೆನ್ ಅದಾವೆ. ಈ ನಾವು ಯಾವಾಗಲೂ ಕ್ರಾಸ್ ಹೆಂಗೆ ಮಾಡ್ಬೇಕಂದ್ರೆ ಈ ಆ್ಯಕ್ಟಿವಿಟಿ ಒಳಗೆ ಈ ರೀತಿ ಕ್ರಾಸ್ ಆಗಿ ಕೌಂಟ್ ಮಾಡಬೇಕು. ಈಗ ನೋಡಿರಿ, ಈ ಕಡೆ ಇಲ್ಲಿಂದ ನಾವು ಕೌಂಟ್ ಮಾಡಿದಾಗ ಈ ಕಡೆ 9 ಅದಾವೆ ಪೆನ್ನು, ಈ ಕಡೆಯಿಂದ ಕೌಂಟ್ ಮಾಡಿದಾಗೂ 9 ಅದಾವೆ. ಹೌದಲ್ಲ? ಕೌಂಟ್ ಮಾಡಿ ನೋಡ್ತೀರಿ ಯಾರಾದರೂ? 1 2 3 4 5 6 7 8 9. ಹೌದಾ? ಈ ಕಡೆಯಿಂದನೂ 9 ಪೆನ್ ಅದಾವೆ, ಈ ಕಡೆಯಿಂದನೂ 9 ಪೆನ್ ಅದಾವೆ. ಈಗ ನಾವು ಏನು ಮಾಡ್ಬೇಕಂದ್ರೆ ಇದ್ರೊಳಗಿನ ಪೆನ್ನು ಒಂದನ್ನು ತೆಗಿಬೇಕು. ಬೇಕಾದ ಗ್ರೂಪ್, ಇಲ್ಲಿ ಇರೋಂಥ 5 ಗ್ರೂಪ್ ಒಳಗೆ ಬೇಕಾದ ಗ್ರೂಪಿಂದ ನೀವೇನು ಮಾಡಬೇಕು, ಒಂದು ಪೆನ್ನ ತಗೋಬೇಕು. ತಗೊಂಡ್ಮೇಲೆ ವಾಪಸ್ ಏನಾಗಬೇಕಪ್ಪ ಇಲ್ಲಿ ಅಂದ್ರೆ ಹಿಂಗೆ ಕೌಂಟ್ ಮಾಡಿದ್ರು 9 ಪೆನ್ನೇ ಬರಬೇಕು, ಈ ರೀತಿ ಕೌಂಟ್ ಮಾಡಿದ್ರು 9 ಪೆನ್ನೇ ಬರಬೇಕು. ಟು ವಾಂಟ್ ಟು ಡೂ? ಯಾರು ಮಾಡ್ತೀರಿ ಆ್ಯಕ್ಟಿವಿಟಿನ? ಮಾಡ್ತೀರಿ ಯಾರಾದರೂ? ರೋಹಿತ ಬಾರ್ ಮಾಡ್ತೀವಿ ಮಾಡೋದು. ಒಂದು ತೊಗೊಂಡಿದೆ, ಅದು ನೀನು ಹತ್ರ ಇದು ಕೊಟ್ಬಿಡಿ ನನಗೆ. ಇದು ನಿನ್ನ ಪೆನ್. ಈಗ 1 2 3 4 5 6 7 8 ಕೌಂಟ್ ಮಾಡಿದರೆ 8 ಬರೋಕತ್ತಲ್ಲ. ಈಗ ನಮಗೆ ಈ ರೀತಿ ಕೌಂಟ್ ಮಾಡಿದ್ರು 9 ಬರಬೇಕು, ಈ ರೀತಿ ಕೌಂಟ್ ಮಾಡಿದ್ರು 9 ಬರಬೇಕು. ನಾನು ನೀನು ಅಡ್ಜಸ್ಟ್ ಮಾಡಬೇಕು. ಹೆಂಗೆ ಮಾಡ್ತೀನಿ? ಗೊತ್ತಾಗುತ್ತೆ. ವೇಟ್ ಮಾಡು, ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬರ್ರಿ, ನೀವು ಮಾಡಿ ನೋಡ ರಾಕೇಶ್. ಈಗ ಒಂದು ಪೆನ್ ತಗೊಂಡು, ಇದನ್ನೇನು ಪೆನ್ ಸರಿ. ಈಗ ಈ ಒಂದು ಪೆನ್ ತೆಗೆದು ನನಗೆ ಕೊಟ್ಟು ಆಮೇಲೆ ಸೇಮ್ ಈಗ ಆ್ಯಸ್ ಇಟ್ ಈಸ್ ಹೆಂಗೆ ಮುಂಚೆ ಹೆಂಗೆ ಕೌಂಟ್ ಮಾಡಿದ್ದು ಅದೇ ರೀತಿ ಕೌಂಟ್ ಮಾಡಬೇಕು. ಬಟ್ ಈ ಕಡೆಯಿಂದ ಕೌಂಟ್ ಮಾಡಿದ್ದು 9 ಬರಬೇಕು, ಈ ಕಡೆಯಿಂದ ಕೌಂಟ್ ಮಾಡಿದ್ದು 9 ಬರಬೇಕು. ಎಷ್ಟು ಬರ್ಲಿಕ್ಕತ್ತಾವ ಹಿಂಗೆ ಕೌಂಟ್ ಮಾಡಿದ್ದು? 8 ಬರಬೇಕು, ಮತ್ತು 9 ಬರಬೇಕಲ್ಲ. ಬರ್ಲಾಗ್ಯದ. ಅದನ್ನೇ ಹೇಳೋದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ. ನಮಗೇನು ಅನ್ನಿಸ್ತದೆ, ಒಂದು ತಗೊಂಡ್ಬಿಟ್ಟಿವಿ ಆಲ್ರೆಡಿ. ಈಗ 9 ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಒಂದನ್ನು ಆಲ್ರೆಡಿ ತೊಗೊಂಡ್ಬಿಟ್ಟಿವಿ, ಅದರಲ್ಲಿ ಒಂದು ಲೆಸ್ ಆಯಿತು ಅನ್ನೋದು ನಮ್ಮದು ಮೈಂಡ್ ಸೆಟ್. ಹೌದಲ್ಲ? ನಮ್ಮ ಮೈಂಡ್ ಸೆಟ್ ಏನಾಗಿರ್ತದೆ, ಈಗ ಒಂದು ಪೆನ್ ಲೆಸ್ ಆಯಿತು ಅಂದರೆ ಇಲ್ಲಿ 9 ಪೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಮೈಂಡ್ ಸೆಟ್ ಆಗಿದೆ. ಬಟ್ ಈ ಮೈಂಡ್ ಸೆಟ್ನ ತೆಗಿಬೇಕು, ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಆವಾಗ ಇದು ಪಾಸಿಬಲ್ ಆಗ್ತದೆ. ಯಾವ ರೀತಿ ಪಾಸಿಬಲ್ ಆಗ್ತದೆ ಅನ್ನೋದನ್ನು ನೋಡೋಣ. ಇನ್ನು ಗರ್ಲ್ಸ್ ಟ್ರೈ ಮಾಡಿ. ಈ ಕಡೆ ಬೆಳೆಸ್ತೀವಿ. ಯಾರು ಮಾಡ್ತೀರಿ? ಯಾರಾದರೂ ಮಾಡ್ತೀರಿ? ಬಾ. ಈಗ ಈ ಕಡೆಯೂ 9 ಪೆನ್ ಅದ, ಈ ಕಡೆಯೂ 9 ಪೆನ್ ಅದ. ಇದಕ್ಕೆ ಬೇಕಾದ ಗ್ರೂಪಿಂದ ಒಂದು ಪೆನ್ ತೊಗೋಬೇಕು. ಯಾವುದೇ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಅಂದಾಗ ನಾ ಮಾಡ್ತೀನಿ, ನೀನು ಮಾಡ್ತೀನಿ ಸೈಲೆಂಟಾಗಿ ಮುಖ ನೋಡೋದಿಲ್ಲ. ಮಾಡೋದಕ್ಕೆ ನಿಮಗೆ ರೆಡಿ ಇರಬೇಕು. ಅವಾಗಲೇ ನೀವು ಹೊಸ ಹೊಸ ಆ್ಯಕ್ಟಿವಿಟಿನ ಕಲಿಯೋದು ತಗೋಬೇಕು. ಯಾವುದಾದ್ರೂ ಒಂದು ಗ್ರೂಪಿಂದ ತಗೋಬೇಕು. ಈಗ ಈ ಕಡೆಯಿಂದ ಕೌಂಟ್ ಮಾಡಿದಾಗ ನಮ್ಗೆ ಎಷ್ಟು ಪೆನ್ಸ್ ಅದಾವೆ ಈ ಸದ್ದ? ಇಲ್ಲಿಂದ ಟೋಟಲ್ 8 ಅದಾವೆ, ಈ ಕಡೆಯಿಂದ ಟೋಟಲ್ 9 ಅದಾವೆ. ಬಟ್ ನಮಗೇನು ಬರಬೇಕು? ಈ ಕಡೆಯಿಂದ ಕೌಂಟ್ ಮಾಡಿದಾಗೂ 9 ಬರಬೇಕು, ಈ ಕಡೆಯಿಂದ ಕೌಂಟ್ ಮಾಡಿದಾಗೂ 9 ಬರಬೇಕು. ಆ ರೀತಿ ನೀವು ಪೆನ್ನ ಅರೇಂಜ್ ಮಾಡಬೇಕು. ಇಲ್ಲಿ ಪೆನ್ ತೆಗೆದು ಅಲ್ಲಿ ಹಾಕಿದ್ದೀವಿ. ಈಗ ಈ ರೀತಿ ಕೌಂಟ್ ಮಾಡಿದರೆ ಇಲ್ಲಿ ಪೆನ್ ತೆಗೆದು ಇಲ್ಲಿ ಹಾಕಿದ್ದೀವಿ. ಇಲ್ಲಿಂದ 9 ಪೆನ್ಸ್ ಅದು ನಮ್ಮದು 1 2 3 4 5 6 7 8 9. ಈ ಕಡೆಯಿಂದ 9 ಪೆನ್ ಆಯಿತು. ಬಟ್ ಈ ಕಡೆಯಿಂದ ಕೌಂಟ್ ಮಾಡಿದಾಗ 1 2 3 4 5 6 7 8 ಆಯ್ತಲ್ಲ. ಇನ್ನೂ ಸ್ವಲ್ಪ
ಕ್ರಿಯೇಟಿವ್ ಆಗಿ ಆಗ್ತದೆ, ಪಾಸಿಬಲ್ ಆಗ್ತದೆ. ಬಟ್ ಈ ಪೆನ್ನಿಂದೆಲ್ಲ ತಗೊಂಡಿದ್ದು ನಿನ್ನ ಪೆನ್ ನನಗೆ ಕೊಡು, ನಿನ್ನ ಪೆನ್ ನನಗೆ ಕೊಡು. ಈಗ ಮಾಡಿ ಈಗ ಆ ಪೆನ್ ತೆಗೆದು ಇಲ್ಲಿ ಈಗ ಕೌಂಟ್ ಮಾಡಿ ನೋಡಿ ಎಷ್ಟು ಪೆನ್ ಆಯಿತು ಆ ಕಡೆಯಿಂದ ಈ ಕಡೆಯಿಂದ. 9 ಪೆನ್ ಬಂತು. ಈಗ ಈ ರೀತಿ ಕೌಂಟ್ ಮಾಡಿ ನೋಡು. ಹೌದಲ್ಲ, ಈಗ ನಿನ್ನ ಪೆನ್ ಇತ್ತು. ಈಗ ಇನ್ನೂ ಒಂದು ಪೆನ್, ಈಗ ನಮ್ಮ ಹತ್ರ ಒಂದು ಪೆನ್ ಲೆಸ್ ಅದ, 5 ಪೆನ್ ನಿನ್ನ ಹತ್ರ ಅದ. ಇದನ್ನು ತೊಗೊಂಡು ಸರಿ. ಈಗ ಇನ್ನೂ ಬೇರೆಯವ್ರು ಬರಬೇಕು. ಬಾ, ಈಗ ಈಗ ಬರಲಿ. ಈಗ ನಮ್ಮ ಹತ್ರ ಆಲ್ರೆಡಿ ಒಂದು ಪೆನ್ ಲೆಸ್ ಅದ, 15 ಪೆನ್ ಒಳಗೆ ಒಂದು ಪೆನ್ ಹೋಯ್ತು ನಮ್ಗೆ, ಹೌದಲ್ಲ. ಈಗ ನಾವೇನು ಮಾಡ್ಬೇಕಂದ್ರೆ ಇನ್ನೊಂದು ಪೆನ್ ತಗೋಬೇಕಿತ್ತು, ಇನ್ನೂ ಒಂದು ಪೆನ್ ತಗೊಂಡು ಈಗಲೂ ಟೋಟಲ್ 9 ಬರಬೇಕು. ಆ ರೀತಿ ನೀವು ಕೌಂಟ್ ಮಾಡಬೇಕು. ಈಗ ಕೌಂಟ್ ಮಾಡಿ ಟೋಟಲ್ ಎಷ್ಟಾಗ್ತದೆ? ಎಷ್ಟಾಯ್ತು? 1 2 3 4 5 6 7 8 ಆಯಿತು. ಹಿಂಗಂದ್ರೆ 9 ಬರಲಿಲ್ಲ ಯಾಕೆ? ನೈನ್ ಬಂತು. ಹೌದು, ಈಗ ಯಾಕೆ 9 ಬಂತು? ನೀ ಮಾಡಿದಾಗ ಯಾಕೆ 9 ಬರಲಿಲ್ಲ? ನೀವೇನು ಅಂದ್ಕೊಂಡು ಮುಂಚೆ ಇದ್ರೊಳಗೆ ಮಿಡಲ್ ಇರುವಂಥ ಗ್ರೂಪ್ ಒಳಗೆ ಒಂದು ಆ್ಯಡ್ ಮಾಡಿದ್ರು, ಅದಕ್ಕೇನಾಯಿತು 9 ಕೌಂಟ್ ಬಂತು. ಇನ್ನೊಂದನ್ನು ತೆಗೆದು ಮಿಡಲ್ ಹಾಕಿದರೆ 9 ಬರ್ತದೆ ಅಂತ ನೀವು ತಿಳ್ಕೊಂಡು. ಬಟ್ ಇಲ್ಲಿ ನಮಗೆ ಎಷ್ಟು ಸ್ಟ್ರೆಂತ್ ಬೇಕಷ್ಟು ಬೇಕಲ್ಲ. ಒಂದೇ ಜಾಗದಿಂದ ಪದೇ ಪದೇ ತಗೊಂಡಾಗ ಲೆಸ್ ಆಗ್ತದಲ್ಲ, ಅವಾಗ ನಮಗೆ ಕೌಂಟ್ ಕಡಿಮೆ ಆಗ್ತದೆ. ಇನ್ನೊಂದು ಮೇಜರ್ ಪಾಯಿಂಟ್ ಅಂದರೆ ಮಿಡಲ್, ನಮ್ಮ ಮೇಜರಾಗಿ ಕೌಂಟ್ ಆಗುವಂಥ ಪಾಯಿಂಟ್ ಯಾವುದು? ಮಿಡಲ್ ಪಾಯಿಂಟನ್ನು ನಾವು ಎವ್ರಿ ಟೈಮ್ ಕೌಂಟ್ ಮಾಡ್ತೀವಿ. ಈ ಕಡೆಯಿಂದಲೂ ಕೌಂಟ್ ಮಾಡ್ತೀವಿ, ಈ ಕಡೆಯಿಂದಲೂ ಕೌಂಟ್ ಮಾಡ್ತೀವಿ. ಅದಕ್ಕೆ ನಮಗೆ ಈ ಕಾರ್ನರಿಂದ ತೆಗೆದ್ರೂ ಪ್ರಾಬ್ಲಮ್ ಇಲ್ಲ, ಈ ಕಾರ್ನರಿಂದ ತೆಗೆದ್ರೂ ಪ್ರಾಬ್ಲಮ್ ಇಲ್ಲ. ನಾವು ಒಂದೊಂದು ಪೆನ್ನನ್ನು ಇಲ್ಲಿ ಮಿಡಲ್ ಆ್ಯಡ್ ಮಾಡೋದ್ರಿಂದ ಏನಾಗ್ತದೆ, ನಿಮಗೆ ಟೋಟಲ್ 9 ಕೌಂಟ್ ಬರ್ತದೆ. ಅದಕ್ಕೆ ನಾವು 1 ಅಥವಾ 2 ಪೆನ್ ತಗೊಂಡ್ರೂ ಕೂಡ ಏನಾಗ್ತದೆ, ಮಿಡಲ್ ಪಾಯಿಂಟಿಗೆ ಜಾಯಿನ್ ಮಾಡೋದ್ರಿಂದ ಇನ್ನೊಂದು ಪೆನ್ ಸೇರಿಸೋದ್ರಿಂದ ನಮ್ಗೆ 9 ಕೌಂಟ್ ಬರ್ತದೆ. ಗೊತ್ತಾಯ್ತಲ್ಲ? ಅಂದರೆ ನಾವು ಪೆನ್ ತೊಗೊಂಡಿರ್ತೀವಿ, ಬಟ್ ಇಲ್ಲಿ ಮಿಡಲ್ ಹಾಕೋದ್ರಿಂದ ಏನಾಗ್ತದೆ, ಈ ಪಾಯಿಂಟು ಈ ಕಡೆಯಿಂದನೂ ಕೌಂಟ್ ಆಗೋದ್ರಿಂದ ಈ ಕಡೆಯಿಂದ ಕೌಂಟ್ ಆಗೋದ್ರಿಂದ ನಮ್ಗೆ 9 ಕೌಂಟ್ಸ್ ಬರ್ತದೆ. ಅದಕ್ಕೆ ಕ್ರಿಯೇಟಿವ್ ಆಗಿ ತಿಂಕ್ ಮಾಡಿದ್ರೆ ಇದು ಪಾಸಿಬಲ್ ಅಲ್ಲ. ಅದಕ್ಕೆ